ಯಾವುದಕ್ಕೂ ದುಡ್ಡಿಲ್ಲ, ಇದೆಂಥ ಗ್ಯಾರಂಟಿ? ಬಜೆಟ್ನಲ್ಲಿ ಹೇಳಿದ್ದೊಂದು ಆಗ್ತಿರೋದೊಂದು. ಸುಭದ್ರ ಸರ್ಕಾರ ಎಡವಿದ್ದು ಎಲ್ಲಿ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಗ್ಯಾರಂಟಿಗಿಲ್ವಾ ದುಡ್ಡು? ಕಾಂಗ್ರೆಸ್ನವರೇನೋ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೊಳಿಸ್ತಾ ಇದ್ದೀವಿ, ನಾವು ನುಡಿದಂತೆ ನಡೆಯುವಂಥವರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೌದು, ನುಡಿದಂತೆ ನಡೆಯುವ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ತಿಂಗಳ ದುಡ್ಡು ಹಾಕೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಸರ್ಕಾರ ಅನ್ನೋದನ್ನು ನೋಡ್ತಾ ಹೋದಾಗಲೇ ಸಿಗ್ತಾ ಇರುವಂಥದ್ದು ಸರ್ಕಾರದ್ದೇ ಒಂದು ವರದಿ. ಆ ವರದಿಯ ಪ್ರಕಾರ ನೋಡ್ತಾ ಹೋದಾಗ ಎಲ್ಲೆಲ್ಲಿ ಕೊರತೆ ಇದೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊರತೆ ಇದೆ ಅನ್ನುವಂಥದ್ದು ಅಂದಾಜಿಗೆ ಸಿಗುತ್ತೆ. ಘೋಷಣೆ ಮಾಡೋದಕ್ಕೆ 52,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ವಾಸ್ತವವಾಗಿ ತಿಂಗಳ ಅದಕ್ಕೆ ಪೂರಕವಾದಂಥ ಅನುದಾನವನ್ನು ಕೊಡ್ತಾ ಇದ್ದಾರಾ ಅನ್ನೋಂಥರ ನೋಡ್ತಾ ಹೋದಾಗ ಅದು ಗೋಚರಿಸ್ತಾ ಇಲ್ಲ. ಹಾಗಾದರೆ ಎಲ್ಲಿ ಎಡವಿತಾ ಇದೆ, ಏನಾಗ್ತಾ ಇದೆ ಅನ್ನೋದು ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬೆಲೆ ಏರಿಕೆ, ಅನುದಾನ ಕೊರತೆ, ಗ್ಯಾರಂಟಿಯ ಗುಂಗು, ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಇರತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯಗಳು. ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿದೆಯಾ ಸರ್ಕಾರ ಅನ್ನುವಂಥದ್ದೇ ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ. ಯಾಕಂದರೆ ಒಂದೊಂದು ಪೈಸೆ ಹೊಂದಿಸೋದಕ್ಕೂ ಕೂಡ ಕಷ್ಟಪಡ್ತಾ ಇದೆ ರಾಜ್ಯ ಸರ್ಕಾರ. ಯಾಕಂದರೆ ಗ್ಯಾರಂಟಿಗಳನ್ನೇನೋ ಘೋಷಣೆ ಮಾಡಿದರು, ಗ್ಯಾರಂಟಿನ ಗುಂಗಿನಲ್ಲಿ ಸರ್ಕಾರ ಇದ್ದೇ ಇದೆ ನಿಜ. ಆದರೆ ಒಂದೊಂದು ಪೈಸೆ ಹೊಂದಿಸೋದಕ್ಕೂ ಕೂಡ ಇವತ್ತು ಕಷ್ಟ ಅನುಭವಿಸಬೇಕಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ಕರ್ನಾಟಕ ಸರ್ಕಾರವೇ ಎದುರಿಸ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಇದು ಹಾಗಾದರೆ ಏನಾಗ್ತಾ ಇದೆ, ಏನು ಕಾರಣ ಇದಕ್ಕೆ? ಇವುಗಳನ್ನು ನಾವು ವಿವರವಾಗಿ ನೋಡ್ತಾ ಹೋಗಬೇಕು. ಬಹಳ ಮುಖ್ಯವಾಗಿ ಆರ್ಥಿಕ ಸಂಕಷ್ಟ ಎಲ್ಲಿ ಇದೆ, ಯಾವ್ಯಾವ ವಿಭಾಗಗಳಲ್ಲಿ ಇದೆ, ಏನು ತೊಂದರೆ ಆಗಿದೆ ಅನ್ನೋಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಬಹಳ ಮುಖ್ಯವಾಗಿ ನಾವು ಇದನ್ನು ನೋಡ್ತಾ ಹೋದಾಗ ಗೋಚರಿಸುವಂಥದ್ದೇನೆ, ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಾಯಿತು ಆರ್ಥಿಕತೆಯ ಹೊರೆ ಯಾವ ಸ್ವರೂಪದಲ್ಲಿ ಸರ್ಕಾರದ ಮೇಲೆ ಹೆಚ್ಚಾಗಿದೆ ಅನ್ನೋದನ್ನು ಗಮನಿಸಬೇಕು. ಬಜೆಟ್ನಲ್ಲಿ ಹೇಳಿದ್ದನ್ನು ಮಾಡಲಾಗದೆ ಸರ್ಕಾರ ಪರದಾಡ್ತಾ ಇದೆ ಅಂತೇಳಿ. ಅಂದರೆ ಸರ್ಕಾರಕ್ಕೆ ಘೋಷಣೆ ಮಾಡುವಾಗೇನೋ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ನಿಜ, ಆದರೆ ಅದಕ್ಕೆ ಪೂರಕವಾಗಿ ಹಣ ಹೊಂದಿಸುವಂಥ ವಿಚಾರಕ್ಕೆ ಬಂದಾಗಲೂ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಆದರೆ ಘೋಷಣೆ ಮಾಡಿದಾಕ್ಷಣ ಹಣ ಏನು ಆಕಾಶದಿಂದ ಉದುರೋದಿಲ್ಲ, ಅದು ಜನರ ನಾನಾ ಮೂಲಗಳ ಮೂಲಕವಾಗಿಯೇ ಬರಬೇಕು. ಸರ್ಕಾರದ ಖಜಾನೆ ತುಂಬಬೇಕು, ಸರ್ಕಾರದ ಖಜಾನೆಯನ್ನು ತುಂಬಿದರೆ ಮಾತ್ರನೇ ಜನರಿಗೆ ಸಿಗುತ್ತೆ. ಆದರೆ ಅನುದಾನ ಘೋಷಣೆ ಆಯಿತು, ಅನುದಾನಗಳು ಬರ್ತಾ ಇಲ್ಲ. ಅನುದಾನದ ಘೋಷಣೆಯನ್ನು ಮಾಡ್ತಾರೆ, ನಾವು ಇದಕ್ಕೆ 3,000 ಕೋಟಿ ಅಂತ ಹೇಳ್ತಾರೆ. ಆದರೆ 350 ಕೋಟಿ ಹೊಂದಿಸೋದು ಕೂಡ ಕಷ್ಟದ ಪರಿಸ್ಥಿತಿಯು ಕೂಡ ಕೆಲವೊಂದು ವಿಚಾರಗಳಲ್ಲಿ ಇದ್ದೇ ಇದ್ದಾವೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಂಥದ್ರಲ್ಲೇ ಸರ್ಕಾರ ಹೈರಾಣಾಗಿ ಹೋಗ್ತಾ ಇದೆ. ಸರ್ಕಾರಕ್ಕೆ ಬೇರೆ ಆದ್ಯತೆಗಳೇ ಇಲ್ಲದ ರೀತಿಯಲ್ಲಿ ಈ ಗ್ಯಾರಂಟಿಗಳು ಒಂದು ಕಡೆಯಲ್ಲಿ ತಮ್ಮ ಕಡೆಗೆ ಜಗ್ತಾ ಇದ್ದಾವೆ. ನಮಗೆ ಇಷ್ಟು ಹಣ ಬೇಕು, ಈ ತಿಂಗಳದು ಬಂದಿದೆ, ಕಳೆದ ತಿಂಗಳದು ಬಂದಿಲ್ಲ, ಅಥವಾ ಮುಂದಿನ ತಿಂಗಳಲ್ಲಿ ಬರುತ್ತೋ ಇಲ್ಲೋ, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಇದ್ದೇ ಇರುವಂಥದ್ದು. ಹೀಗಾಗಿ 5 ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸರ್ಕಾರದ ಅಂಕಿಅಂಶಗಳನ್ನು ನೋಡಿದಾಗಲೂ ಕೂಡ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ಬಜೆಟ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಕಳೆದ ಬಾರಿ 52,000 ಕೋಟಿ ರೂಪಾಯಿನ ಘೋಷಣೆ ಮಾಡಿದಂಥವ್ರು ಈ ಬಾರಿಯೂ ಕೂಡ 52,000 ಕೋಟಿ ರೂಪಾಯಿನ ಘೋಷಣೆ ಮಾಡಬಹುದು. ಘೋಷಣೆ ಮಾಡೋದು ದೊಡ್ಡ ಸಂಗತಿ ಅಲ್ಲ, ಆದರೆ ಆ ಹಣ ಎಲ್ಲಿಂದ ಇದೆ ಅಂತೇಳಿ. ಕರ್ನಾಟಕದ ಅಭಿವೃದ್ಧಿ ಯೋಜನೆಯ ವರದಿಯಲ್ಲಿ ಈ ಅಂಶಗಳು ಉಲ್ಲೇಖ ಆಗಿದ್ದಾವೆ. ಯೋಜನಾ ಮಂಡಳಿಗೆ ಸಂಬಂಧಿಸಿರುವಂತಹ ಈ ವರದಿ ಇದು. ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ಬಿಡುಗಡೆಯನ್ನು ಸರ್ಕಾರ ಮಾಡ್ತಾ ಇಲ್ಲ. ಕಳೆದ 2-3 ತಿಂಗಳಿನಿಂದ ಕಂತುಗಳು ಬಾಕಿ ಉಳಿದಿದ್ದಾವೆ. ಯಾಕೆ DBT ಆಗ್ತಾ ಇಲ್ಲ, ಯಾಕೆ ಜನರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಅನ್ನೋದನ್ನು ನೋಡ್ತಾ ಹೋದಾಗಲೇ ಗೋಚರಿಸ್ತಾ ಇರುವಂಥದ್ದು ಎಲ್ಲ ಇಲಾಖೆಯಲ್ಲೂ ಕೂಡ ಕೋಟಿ ಅನುದಾನದ ಕೊರತೆ ಎದ್ದು ಕಾಣ್ತಾ ಇದೆ. ಇದರಲ್ಲಿ ಕೆಲವೊಂದು ಕಡೆಗಳಲ್ಲಿ ಸರ್ಕಾರಿ ನೌಕರರ ಸಂಬಳ ಕೊಡಬೇಕಾಗಿರುವಂಥದ್ದನ್ನು ಕೂಡ ಡಿಲೇ ಆಗ್ತಾ ಇರುವಂಥದ್ದು. ಸರ್ಕಾರದ ಸುಮಾರು 1 ಲಕ್ಷ ಕೋಟಿ ರೂಪಾಯಿ, ಸರ್ಕಾರದಲ್ಲಿ ಸರಿಸುಮಾರು 1 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣಕಾಸಿನ ಕೊರತೆ ಇರುವಂಥದ್ದು ಕೂಡ ವಿವಿಧ ಇಲಾಖೆಗಳ ಮೂಲಗಳ ಅಂಶವನ್ನು ಈ ಏನು ವರದಿಯಲ್ಲಿ ಉಲ್ಲೇಖ ಆಗಿದೆ ಅದು ಗೋಚರಿಸ್ತಾ ಇದೆ. ಇಲ್ಲಿ ಇಲಾಖಾವಾರು ಅಂಶವನ್ನು ನಿಮಗೆ ಹೇಳಿದಾಗ ಮತ್ತಷ್ಟು ಸ್ಪಷ್ಟ ಆಗೋದಕ್ಕೆ ಸಾಧ್ಯ ಇದೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಇಲಾಖಾವಾರು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಇರುವಂಥ ವಿಚಾರ. ಶಿಕ್ಷಣ ಇಲಾಖೆಗೆ ಕಳೆದ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂಥದ್ದು
37,452 ಕೋಟಿ ರೂಪಾಯಿಗಳನ್ನು 37,452 ಕೋಟಿ ರೂಪಾಯಿಗಳನ್ನು 24-25 ಸಾಲಿನ ಬಜೆಟ್ಗೆ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದರು. ಆದರೆ ಬಿಡುಗಡೆ ಆಗಿರ್ತಕ್ಕಂತಹ ಹಣ ಇತ್ತೀಚಿನ ವರದಿಯ ಪ್ರಕಾರ ಇರುವಂತಹ ಸರ್ಕಾರದ ವರದಿಯ ಪ್ರಕಾರ ಇರುವಂತಹ ಹಣ 24,199 ಕೋಟಿ ರೂಪಾಯಿ. ಅಂದರೆ ಇಲ್ಲಿ ಕೇವಲ ಇನ್ನು 1 ತಿಂಗಳ ಅಂತರದಲ್ಲಿದೆ ಬೇಕಾಗಿರುವಂತಹ ಒಟ್ಟು ಬಾಕಿ ಹಣ ಇರುವಂಥದ್ದು 13,253 ಕೋಟಿ ರೂಪಾಯಿಗಳು. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ಕೊರತೆ ಈ ಒಂದು ಇಲಾಖೆಯಲ್ಲಿನೇ ಬಿಡುಗಡೆಗೆ ಬಾಕಿ ಉಳಿದಿದೆ ಅಂತೇಳಿ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. 35,611 ಕೋಟಿ ರೂಪಾಯಿ ಅನುದಾನ, 22,053 ಕೋಟಿ ರೂಪಾಯಿ ಬಿಡುಗಡೆ, 13,558 ಕೋಟಿ ರೂಪಾಯಿ ಬಾಕಿ ಉಳಿದಿರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಅಷ್ಟು ಸುಲಭವಾಗಿ ಗೋಚರಿಸ್ತಾ ಇಲ್ಲ. ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿಚಾರಕ್ಕೆ ಬಂದಾಗ 9,948 ಕೋಟಿ ರೂಪಾಯಿ ಅನುದಾನ ಇರುವಂತಹ ಇಲಾಖೆ 4,162 ಕೋಟಿ ರೂಪಾಯಿಯಷ್ಟು ಹಣ ಬಿಡುಗಡೆಯಾಗಿತ್ತು. ಆದರೆ ಬಾಕಿ ಉಳಿದಿರುವಂತಹ ಹಣನೇ ಬಿಡುಗಡೆಯಾಗಿದ್ದಕ್ಕಿಂತ ಜಾಸ್ತಿ ಇದೆ, 5,786 ಕೋಟಿ ರೂಪಾಯಿಯಷ್ಟು ಬಾಕಿ ಇದೆ ಅಂತ ಹೇಳ್ಕೊಂಡು. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 25,936 ಕೋಟಿ ರೂಪಾಯಿಯಷ್ಟು ಅನುದಾನ ಕೊಟ್ಟಿರುವಂಥದ್ದು, 10,408 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ, 15,528 ಕೋಟಿ ರೂಪಾಯಿಯಷ್ಟು ಹಣ ಬಾಕಿ ಉಳಿದಿದೆ ಅಂತ. ಅಂದರೆ ಇಲಾಖಾವಾರು ಬಾಕಿ ಉಳಿದಿರುವಂತಹ ಹಣದ ಪ್ರಮಾಣ ಜಾಸ್ತಿ ಗೋಚರಿಸ್ತಾ ಇದೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 17,444 ಕೋಟಿ ರೂಪಾಯಿ ಅನುದಾನ, 9,256 ಕೋಟಿ ರೂಪಾಯಿ ಬಿಡುಗಡೆ, 8,188 ಕೋಟಿ ರೂಪಾಯಿ ಉಳಿಕೆ ಆಗಿರ್ತಕ್ಕಂಥದ್ದು. ಅಂದರೆ ಬಾಕಿ ಉಳಿದಿರುವಂಥದ್ದು ಇನ್ನೂ ಕೂಡ ಬಿಡುಗಡೆಗೆ ಕಾಯ್ತಾ ಇರುವಂಥದ್ದು. ಮತ್ತು ಈಗ ಡಿಸೆಂಬರ್ ಅಂತ್ಯದ ವೇಳೆಗೆ ಈ ಪ್ರಮಾಣದಲ್ಲಿ ಹಣ ಉಳಿಕೆ ಆಗಿರುವಂಥದ್ದು ಗೋಚರಿಸ್ತಿದೆ. ಹಾಗಾದರೆ ಗ್ಯಾರಂಟಿಗಳ ಕತೆ ಏನು ಅನ್ನುವಂಥ ವಿಚಾರಕ್ಕೆ ಬಂದಾಗ, ಗ್ಯಾರಂಟಿಯಲ್ಲಿ 2023-24 ಸಾಲಿನಲ್ಲಿ 36,000 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದ್ದು. ಅದು ಇಂಟರಿಮ್ ಬಜೆಟ್ ಇತ್ತು, ಅಂದರೆ ಜುಲೈ ತಿಂಗಳಿನಲ್ಲಿ ಘೋಷಣೆ ಮಾಡಿದಂತಹ ಮಧ್ಯಂತರ ಬಜೆಟ್ ಇತ್ತು. ಪೂರ್ಣ ಬಜೆಟ್ 2024-25ಕ್ಕೆ ಬಂದಾಗ 52,000 ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯನವರು ತಮ್ಮ ಆಯವ್ಯಯ ಮಂಡನೆ ಮಾಡುವಾಗ ಘೋಷಣೆಯನ್ನು ಮಾಡಿದರು. 52,000 ಕೋಟಿ ರೂಪಾಯಿನ ನಾನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಮೀಸಲಿಡ್ತೀನಿ ಅಂತ ಹೇಳಿದರು. ಆದರೆ ವಾಸ್ತವವಾಗಿ ಈ ವಿಚಾರಕ್ಕೆ ಬಂದಾಗ ಏನಾಯಿತು ಅನ್ನೋದನ್ನು ಹೋದಾಗ ಗೋಚರಿಸುವಂಥದ್ದು, ಇಷ್ಟು ಪ್ರಮಾಣದಲ್ಲಿ ಹಣ ಹೊಂದಿಸುವಂಥದ್ದು ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಅದರ ವಿವರವನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿರುವಂಥದ್ದು ಅನುದಾನ ಘೋಷಣೆ ಹಾಗೂ ಬಿಡುಗಡೆಯ ನಡುವೆ ಇರುವಂತಹ ವ್ಯತ್ಯಾಸ 1.2 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣಕಾಸಿನ ವ್ಯತ್ಯಾಸ ಇರುವಂಥದ್ದು ಗೋಚರಿಸ್ತಾ ಇದೆ ಅಂತೇಳಿ. ಅಂದರೆ ಆ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗ್ತಾ ಇಲ್ಲ ಅಂತೇಳಿ, ತೆರಿಗೆ ಸಂಗ್ರಹ ಆಗ್ತಾ ಇದೆ. ಆ ತೆರಿಗೆ ಸಂಗ್ರಹದಲ್ಲಿ ನಮಗೆ ಬೇಕಾಗಿರುವಂಥ ಬಾಬ್ತುಗಳು ಬರ್ತಾ ಇಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಅನುದಾನ ಘೋಷಣೆ ಹಾಗೂ ವೆಚ್ಚದಲ್ಲಿರುವಂತಹ ವ್ಯತ್ಯಾಸ 1.41 ಲಕ್ಷ ಕೋಟಿ ರೂಪಾಯಿಯಷ್ಟು ವ್ಯತ್ಯಾಸ ಇದೆ, ವೆಚ್ಚ ಮತ್ತು ಅನುದಾನದ ಘೋಷಣೆಗೆ ಸಂಬಂಧಿಸಿದಂತೆ. ಈ ವಿಚಾರಕ್ಕೆ ನಾವು ನೋಡ್ತಾ ಹೋದಾಗ ಒಂದೊಂದಾಗಿ ಗೋಚರಿಸುವಂಥದ್ದು, ಸರ್ಕಾರದ ಬಳಿಯಲ್ಲಿ ಗ್ಯಾರಂಟಿ ಕೊಡೋದಕ್ಕೆ ದುಡ್ಡಿಲ್ವಾ ಅನ್ನುವಂಥದ್ದು. ಇಲ್ಲಿ ಪಡಿತರ ಕಾರ್ಡ್ಗಳ ಲೆಕ್ಕವನ್ನೇ ಹಾಕಿ ನೋಡಿದರೆ 1.16 ಕೋಟಿಯಷ್ಟು BPL ಕಾರ್ಡ್ಗಳು ಕರ್ನಾಟಕದಲ್ಲಿದ್ದಾವೆ. ಅಂದರೆ ಇದರಲ್ಲಿರುವಂತಹ ಫಲಾನುಭವಿಗಳ ಸಂಖ್ಯೆ ಸರಿಸುಮಾರು 3,93,93 ಕೋಟಿಯಷ್ಟು ಜನ, 3,93,00,000 ಜನ. ಅಂದರೆ ಅಂತ್ಯೋದಯ ಕಾರ್ಡ್ಗಳಲ್ಲಿ ಇರುವಂಥದ್ದು 10.8 ಲಕ್ಷ ಕಾರ್ಡ್ಗಳು. ಇಲ್ಲೂ ಕೂಡ ಸರಿಸುಮಾರು 1 ಕೋಟಿಯಷ್ಟು ಜನ ಬರ್ತಾರೆ, 10 ಲಕ್ಷದಷ್ಟು ಜನ ಇಲ್ಲಿ ಬರ್ತಾರೆ ಫಲಾನುಭವಿಗಳು. ಎರಡು ಸೇರಿದಾಗ 1.26 ಕೋಟಿ ಕಾರ್ಡ್ಗಳು ನಮ್ಮಲ್ಲಿ ಹಂಚಿಕೆ ಆಗಿದ್ದಾವೆ. ಇದು ಒಟ್ಟು ಕಾರ್ಡ್ಗಳು 1.26 ಕೋಟಿಯಷ್ಟು ಕಾರ್ಡ್ಗಳು ಹಂಚಿಕೆ ಆಗಿದ್ದಾವೆ. ಈ ಕಾರ್ಡ್ಗಳ ಮೂಲಕವಾಗಿ ನಮ್ಮಲ್ಲಿ 4.40 ಕೋಟಿಯಷ್ಟು ಜನರಿಗೆ, ಅಂದರೆ ಒಂದೊಂದು ಮನೆಯಲ್ಲಿ ಈಗ ಲೈಕ್ 3 ಜನ ಇದ್ದರು ಅಥವಾ 4 ಜನ ಇದ್ದರು, 2 ಇದ್ದರು ಅನ್ನುವಂತಹ ಲೆಕ್ಕದಲ್ಲಿ ಈ ಲೆಕ್ಕಾಚಾರ ಬರುತ್ತೆ. ಒಟ್ಟು ಫಲಾನುಭವಿಗಳ ಸಂಖ್ಯೆ ಇದು 4.40 ಕೋಟಿಯಷ್ಟು ಈ ಒಂದು ಪಡಿತರ ಕಾರ್ಡ್ಗಳ ಮೂಲಕವಾಗಿದೆ ಫಲಾನುಭವಿಗಳು ಕರ್ನಾಟಕದಲ್ಲಿ ಇರುವಂಥದ್ದು. ಆದರೆ ಈ ಫಲಾನುಭವಿಗಳಿಗೆ ಕೊಡ್ತಾ ಇರುವಂತಹ ಅದರಲ್ಲಿ BPL ಕಾರ್ಡ್ಗಳಿಗೆ ಮತ್ತು AAP ಕಾರ್ಡ್, ಅಂತ್ಯೋದಯ ಕಾರ್ಡ್ಗಳಿದ್ದಾವೆ, ಆ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಏನು ಸರ್ಕಾರ 5 kgಗೆ ತಲಾ 1 kgಗೆ 34 ರೂಪಾಯಿಯಂತೆ ಒಬ್ಬ ವ್ಯಕ್ತಿಗೆ 5 kgಗೆ 170 ರೂಪಾಯಿಯನ್ನು ಹಾಕಬೇಕಾದಂತಹ DBT ಕಳೆದ 3 ತಿಂಗಳಿನಿಂದ ಬಾಕಿ ಉಳಿದಿದೆ ಅಂತೇಳಿ ಅವುಗಳನ್ನು ನೋಡ್ತಾ ಹೋದಾಗಲೇ ಎಷ್ಟು ಪ್ರಮಾಣದಲ್ಲಿ ಹಣದ ಉಳಿಕೆ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಹಣಕಾಸಿನ ಕೊರತೆ ಸರ್ಕಾರಕ್ಕೆ ಇದೆ ಅನ್ನೋದು ಗೋಚರಿಸ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ BJP ನಾಯಕರುಗಳು ಮಾತನಾಡ್ತಾ ಇದ್ದಾರೆ, ಏನೇನು ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಅನ್ನೋದನ್ನು ನಿಮಗೆ ತೋರಿಸ್ತೀನಿ.
ಗಳಿಗೆ ಯಾವ ರೀತಿ ಮೋಸ ಮಾಡಬೇಕು ಅನ್ನೋ ಕಲೆ ಕಾಂಗ್ರೆಸ್ ಅವರಿಗೆ ಕರಗತ ಆಗ್ಬಿಟ್ಟಿದೆ. ಆ ಕಡೆ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ 6 ತಿಂಗಳಾದರೂ ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ. ಜಾರ್ಜ್ ಅವ್ರು ಹೇಳ್ತಾರೆ ಏನು ತಿಂಗಳು ಕೊಡ್ತೀರಿ ಅಂತ ಏನು ಅಗ್ರಿಮೆಂಟ್ ಕೊಟ್ಟಿದ್ದೀರಾ ಅಂತಾರೆ. ಸಂಬಳನ ಅದು ಅಂತಾರೆ. ಡಿ.ಕೆ. ಶಿವಕುಮಾರ್ ಅವರು ನೋಡೋಣ ಯಾವಾಗ ಸಿಗುತ್ತೋ ಅವಾಗ ಕೊಡ್ತೀನಿ ಅಂತಾರೆ. ನೀವು ವೋಟ್ ಹಾಕದ್ಮೇಲೆ ಕರ್ನಾಟಕದ ಜನನ ಕಾಂಗ್ರೆಸ್ ಅವರು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಜನಕ್ಕೂ ಅನ್ಸ್ಬಿಟ್ಟಿದೆ ಇವರು ಮೋಸಗಾರರು ಅಂತ. ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ, ಕುಂಠಿತವಾಗಿದೆ. ಕೇವಲ ಗ್ಯಾರಂಟಿಗಳ ಹೆಸರಿನಲ್ಲೇ ಕಾಲಹರಣ ಮಾಡತಕ್ಕಂಥ ಈ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿದೆ, ದಿವಾಳಿಯಾಗಿದೆ. ಮುಖ್ಯಮಂತ್ರಿಗಳು ಬಂಡತನದಿಂದ ಒಪ್ಕೊಳ್ತಾ ಇಲ್ಲ. ಇದು ಕೇವಲ ಗ್ಯಾರಂಟಿಗಂತಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಹಣ ಇಲ್ಲ. ಯಾವುದಾದ್ರೂ ಸಾಲದ ರೂಪದಲ್ಲಿ ನಬಾರ್ಡು, ವರ್ಲ್ಡ್ ಬ್ಯಾಂಕು ಯಾವ ಸಾಲದ ಯೋಜನೆಗಳಷ್ಟು ಬಿಟ್ಟರೆ ರಾಜ್ಯ ಸರ್ಕಾರದ ತನ್ನ ಟ್ರೆಜರಿಯಿಂದ ತನ್ನ ಅನುದಾನದಿಂದ ಯಾವ ಯೋಜನೆಗಳು ಕೂಡ ಕೊಟ್ಟಿಲ್ಲ. ಹೀಗೆ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರುಗಳು ಟೀಕೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರ ಹೇಳ್ತಾ ಇದೆ ಇದು ಕೇಂದ್ರ ಸರ್ಕಾರವು ಕೂಡ ನಮಗೆ ಸರಿಯಾದಂತಹ ಅನುದಾನವನ್ನು ಕೊಡ್ತಾ ಇಲ್ಲ ಅಂತೇಳಿ. ಅಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗುದ್ದಾಟದಿಂದಾಗಿ ಆರ್ಥಿಕ ಸಂಕಷ್ಟ ಜಾಸ್ತಿ ಆಗ್ತಾ ಇರೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ರಾಜ್ಯದಲ್ಲಿ ಹಣಕಾಸಿನ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ರಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತಹ ಬಾಬ್ತುಗಳಿಗೆ ಸಂಬಂಧಪಟ್ಟಂತೆ, ಪಾಲಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಕೇಂದ್ರ ಸರ್ಕಾರದಿಂದ ರಾಜ್ಯದ ಪಾಲು ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಸಿದ್ದರಾಮಯ್ಯನವರ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದರೆ, ಹಿಂದೆ ಹೋಗಿ ದೆಹಲಿಯಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಆನಂತರ ಕೂಡ ಪರಿಸ್ಥಿತಿ ಸುಧಾರಿಸಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರದ ಕ್ಲೇಮು. ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯದ ಪಾಲು ಬಿಡುಗಡೆ ಆಗ್ತಾ ಇಲ್ಲ, ಮತ್ತು ಅದರಲ್ಲೂ ಒಕ್ಕೂಟ ವ್ಯವಸ್ಥೆ ಇದ್ರೂ ಕೂಡ ಕೇಂದ್ರ ಪದೇ ಪದೇ ತಾರತಮ್ಯವನ್ನು ಮಾಡ್ತಾ ಇದೆ ಅಂತೇಳಿ. ಕೇಂದ್ರ ಸರ್ಕಾರ ಪದೇ ಪದೇ ತಾರತಮ್ಯ ಮಾಡ್ತಾ ಇದೆ ಅನ್ನೋಂಥ ಆರೋಪವನ್ನು ರಾಜ್ಯ ಸರ್ಕಾರದವರು ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿಯವರು ತಮ್ಮದೇ ಆದಂತಹ ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಮಾತ್ರ ಬೊಟ್ಟು ಮಾಡ್ತಾ ಇರುವಂಥದ್ದು ಮೋದಿ ಸರ್ಕಾರದ ಕಡೆಗೆ. ಸಾಮಾನ್ಯ ಅನುದಾನ, ಪರಿಹಾರ, ತೆರಿಗೆ ವಿಚಾರದಲ್ಲೂ ಕೂಡ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಇದರಿಂದಾಗಿ ನಮಗೆ ಹಣಕಾಸಿನ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಇಮಿಡಿಯೇಟ್ ಆಗಿ ನಮಗೆ ಹಣ ರಿಲೀಸ್ ಮಾಡುವಂಥದ್ದಲ್ಲಿ ಕಷ್ಟ ಆಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಿದ್ದಾರೆ. ಕೇಂದ್ರ ಬಜೆಟ್ನಲ್ಲೂ ಕೂಡ ರಾಜ್ಯಕ್ಕೆ ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಸಿದ್ದರಾಮಯ್ಯನವರ ಸರ್ಕಾರ ಹೇಳ್ತಾ ಇರುವಂಥದ್ದು. ಕೇಂದ್ರದ ಬಜೆಟ್ನಲ್ಲೂ ಕೂಡ ರಾಜ್ಯಕ್ಕೆ ಅನುದಾನವನ್ನು ಕೊಡ್ತಾ ಇಲ್ಲ, ನಮಗೆ ಪೂರಕವಾಗಿರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ. ತೆರಿಗೆ ಸಂಗ್ರಹದಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿದ್ದರೂ ಕೂಡ ನಮಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರವನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇರುವಂತಹ ರಾಜ್ಯ ಅಂತ ಇದ್ದರೆ ಅದು ಕರ್ನಾಟಕ. ಆದರೆ ಕರ್ನಾಟಕ ಕೊಡ್ತಾ ಇರತಕ್ಕಂತಹ ಪಾಲಿಗೆ ಪೂರಕವಾಗಿ ನಮಗೆ ಹಣ ವಾಪಸ್ ಬರ್ತಾ ಇಲ್ಲ ಕೇಂದ್ರದಿಂದ ಅಂತ ಹೇಳಿ. ಆದರೆ ಬೇರೆ ರಾಜ್ಯಗಳಿಗೆ ಹೋಗುತ್ತೆ. ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿರುವಂತಹ GST ಪ್ರಮಾಣನೇ 3.96 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಆದರೆ ಇದರಲ್ಲಿ ಬರ್ತಾ ಇರುವಂತಹ ಪಾಲಿನ ವಿಚಾರಕ್ಕೆ ಬಂದಾಗ 1.70 ಕೋಟಿ ರೂಪಾಯಿಯಷ್ಟು ಮಾತ್ರ ನಮ್ಮ ಪಾಲು ನಮಗೆ ವಾಪಸ್ ಬಂದಿದೆ. ಉಳಿದಂತಹ ಹಣ ನಮಗಿನ್ನೂ ಕೂಡ ಬರಲಿಲ್ಲ ಅನ್ನುವಂತಹ ಅಂಶವನ್ನು ಹೇಳ್ತಿದ್ದಾರೆ. ನಮ್ಮ ಪಾಲು ಸಮರ್ಪಕವಾಗಿ ನಮಗೆ ಬರ್ತಾ ಇಲ್ಲ ಅಂತೇಳಿ. ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಂದ ಕೂಡ ಅನ್ಯಾಯವೇ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಇರ್ತದೆ. ಆದರೆ ರಾಜ್ಯ ಸರ್ಕಾರ ಎಷ್ಟೇ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಕುಳಿತಿದ್ರು ಕೂಡ ರಾಜ್ಯದ ಆಡಳಿತ ಜವಾಬ್ದಾರಿ ಇರುವಂಥದ್ದು ರಾಜ್ಯ ಸರ್ಕಾರದ ಕೈಯಲ್ಲಿ. ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನು ವಹಿಸಿದಂಥವರು ಕರ್ನಾಟಕಕ್ಕೆ ಯಾವುದೇ ರೀತಿಯಂಥ ಅನ್ಯಾಯ ಆಗದಂತೆ ನೋಡಿಕೊಳ್ಳುವ ಪ್ರಯತ್ನವನ್ನೂ ಮಾಡಬೇಕು. ಕೇಂದ್ರದಿಂದ ಬರಬಹುದಾಗಿರುವಂತಹ ಅನುದಾನಗಳನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಲ್ಲ ರಾಜಕೀಯ ವ್ಯವಸ್ಥೆಗಳನ್ನು ಕೂಡ ಬಳಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆಯೇ ರಾಜ್ಯದಲ್ಲಿ ಒಟ್ಟು ಇವರು ಘೋಷಣೆ ಮಾಡಿರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಇದನ್ನು ತಮ್ಮದೇ ಜವಾಬ್ದಾರಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರಿಸಿಕೊಂಡಿರುವಂತಹ ಹೊರೆಗಳಿವು. ಆ ಹೊರೆಯನ್ನು ಜನರ ಮೇಲೆ ಹಾಕೋದಲ್ಲ. ಈಗ ಜನರಿಗೆ ಕೇಳ್ತಾ ಇರುವಂಥದ್ದೇನು, ನೀವು ಘೋಷಣೆ ಮಾಡಿದ್ರಿ, ಬಹುಶಃ ನೀವು ಯೋಚನೆ ಮಾಡಿನೇ ಘೋಷಣೆ ಮಾಡಿದ್ರಿ, ನೀವು ಯೋಚನೆ ಮಾಡಿ ಘೋಷಣೆ ಮಾಡಿದ್ರಿ ಅಂತೇಳಿದರೆ ಆ ಘೋಷಣೆಯನ್ನು ಅನುಷ್ಠಾನ ಮಾಡಿ ಅಂತೇಳಿ. ಆದರೆ ಅನುಷ್ಠಾನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ರೀತಿಯಾಗಿ ಈ ಗ್ಯಾರಂಟಿಯ ಹಣಗಳು ಬರ್ತವೆ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. ಈ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ಒಂದು ಕಡೆಯಲ್ಲಿ ಸಾಗ್ತಾ ಇದ್ದರೆ ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ಸ್ಥಿತಿಗತಿ ತೀರಾ ಹೇಳಿಕೊಳ್ಳುವಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.